ಮಕ್ಕಳ ಆರೋಗ್ಯದಲ್ಲಿ ಅದೇ ರೀತಿಯಾಗಿ ವಿದ್ಯಾಭ್ಯಾಸದ ವಿಚಾರಗಳಲ್ಲಿ ಹೆಚ್ಚಿಗೆ ಗಮನ ಇಡಬೇಕಾದಂಥ ಒಂದು ಅಂಶಗಳು ಈ ಒಂದು ತಿಂಗಳಿನಲ್ಲಿದೆ. ಮಾಡುವಂಥ ವ್ಯವಹಾರಗಳಲ್ಲಿಯೂ ಕೂಡ ಸ್ವಲ್ಪ ದಾಖಲೆ ಪತ್ರಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಲ್ಲಿ ಮೋಸಗಳು ಕೂಡ ಆಗುವಂಥ ಸಾಧ್ಯತೆಗಳಿದೆ. ಬೆಂಕಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಸ್ವಲ್ಪ ಜಾಗೃತೆಯಿಂದಿರಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮೂಕಾಂಬಿಕಾಯೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಮಿಥುನ ರಾಶಿ ಗ್ರಹಗಳ ಸಂಚಾರದಿಂದಾಗಿ ಸಾಕಷ್ಟು ರೀತಿಯಾದಂತಹ ಒಳ್ಳೆಯ ಫಲವನ್ನು ಅನುಭವಿಸುವಂತಹ ಯೋಗಗಳಿರ್ತಕ್ಕಂಥದ್ದು. ಜನ್ಮರಾಶಿಯಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಸ್ವಲ್ಪ ಜಾಢ್ಯ ಜಾಸ್ತಿ ಆಗುವಂಥ, ಜಾಢ್ಯ ಅಂತಂದರೆ ಆಲಸ್ಯ. ಇವತ್ತು ಮಾಡಬೇಕಾದಂಥ ಕಾರ್ಯವನ್ನು ನಾಳೆ ಮಾಡುವ, ನಾಡಿದ್ದು ಮಾಡುವ, ಇನ್ನೊಂದು ದಿವಸ ಮಾಡುವ ಅಂತ ಮುಂದೂಡ್ಕೊಂಡು ಹೋಗುವಂಥದ್ದು. ಯಾವ ಕೆಲಸದಲ್ಲಿಯೂ ಕೂಡ ಆಸಕ್ತಿ ಇಲ್ಲದೇ ಇರುವಂತಹ ಪರಿಸ್ಥಿತಿ. ಯಾವ ವಿಚಾರಗಳಲ್ಲಿಯೂ ಕೂಡ ಕೇಳಬೇಕು ಅಥವಾ ಆ ವಿಚಾರವನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳುವಂತಹ ಆಸಕ್ತಿ ಇಲ್ಲದೇ ಇರುವಂತಹ ಒಂದು ಸನ್ನಿವೇಶಗಳು ಬರುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಯಾರು ಎಷ್ಟೇ ಹೇಳಿದರೂ ಕೂಡ ಯಾವ ರೀತಿಯಾದಂಥ ದಾರಿಯಲ್ಲಿ ಹೋಗಬೇಕು ಅಂತ ಹೇಳುವಂತಹ ಗೊಂದಲವೂ ಕೂಡ ಇರತಕ್ಕಂಥ ಒಂದು ಸಮಯ. ಈ ಒಂದು ಸಂದರ್ಭದಲ್ಲಿ ಬಹಳ ಧೈರ್ಯವಾಗಿ ಧನಾತ್ಮಕವಾದಂತಹ ವಿಚಾರಗಳೊಂದಿಗೆ, ವಿಷಯಗಳೊಂದಿಗೆ, ಸಂಕಲ್ಪಗಳೊಂದಿಗೆ ಬಹಳ ಭದ್ರವಾಗಿರ್ತಕ್ಕಂಥ ಸಂಕಲ್ಪಗಳನ್ನು ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿತ್ಯ ಜೀವನಗಳಲ್ಲಿ ಮುಂದುವರಿರಿ. ಸಾಕಷ್ಟು ಒಳ್ಳೆಯ ಫಲವನ್ನು ಕಾಣುವಂಥ ಯೋಗ ಈ ಒಂದು ತಿಂಗಳಿನಲ್ಲಿರ್ತಕ್ಕಂಥದ್ದು. ಮಾಡುವಂತಹ ಸಂಕಲ್ಪಗಳಿರಬಹುದು ಅಥವಾ ತೆಕ್ಕೊಳ್ಳುವಂಥ ನಿರ್ಧಾರಗಳಿರಬಹುದು, ಒಳ್ಳೆಯ ಗೃಹಸ್ಥಿತಿಗಳ ಮುಖಾಂತರವಾಗಿ ತೆಕ್ಕೊಂಡಂಥದ್ದು ಪರಿಪೂರ್ಣವಾಗಿ ಮುನ್ನಡೆಸುವಂತಹ ಒಂದು ಶಕ್ತಿಯನ್ನು, ಯೋಗ್ಯತೆಯನ್ನು ಕೊಡುವಂತಹ ಒಂದು ಸಮಯವಾಗಿರುತ್ತೆ. ಅದೇ ರೀತಿಯಾಗಿ ನಿಮ್ಮ ಶರೀರದಲ್ಲಿಯೂ ಕೂಡ ಕಾಂತಿ ವೃದ್ಧಿ ಆಗುವಂಥದ್ದಿರುವಂಥದ್ದು, ಜನಾಕರ್ಷಣೆ ಇರುವಂಥದ್ದು, ನಿಮ್ಮ ಮಾತಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳು ಸಿಗುವಂಥದ್ದು, ಅನಗತ್ಯವಾಗಿರ್ತಕ್ಕಂಥ ಕೆಲವಷ್ಟು ಮಾತುಗಳು ಇನ್ನೊಬ್ಬರಿಗೆ ವಿರೋಧವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಆ ಒಂದು ವಿಚಾರದಲ್ಲಿ ಸ್ವಲ್ಪ ಹಿಡಿತವನ್ನು ಇಟ್ಕೊಂಡು ಮುಂದುವರಿರಿ. ಶುಭ ಫಲವನ್ನು ಕಾಣುವಂಥ ಯೋಗಗಳಿದೆ. ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಗಳು ಕೂಡ ಸಿಗುವಂಥ ಯೋಗಗಳಿದೆ. ಅದೇ ರೀತಿಯಾಗಿ ಸಹೋದರರಿಂದಲೂ ಕೂಡ ಸಹಾಯ ಸಹಕಾರಗಳು ಕೂಡ ಸಿಗುವಂಥ ಯೋಗಗಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನೋ ಒಂದು ಸೌಲಭ್ಯಕ್ಕೋಸ್ಕರವೋ, ಸಾಲಕ್ಕೋಸ್ಕರವೋ, ಇನ್ನೊಂದೇನೋ ನಿಮ್ಮ ಕೆಲಸಕ್ಕೋಸ್ಕರವೋ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಆ ಒಂದು ವಿಚಾರದಲ್ಲಿ ಶುಭ ಫಲವನ್ನು ಕಾಣುವಂಥ ಲಕ್ಷಣಗಳಿರ್ತಕ್ಕಂಥದ್ದು. ನೂತನವಾಗಿ ವಾಹನವನ್ನು ಖರೀದಿ ಮಾಡಬೇಕು ಅಂತ ಹೇಳುವಂತಹ ಸಂಕಲ್ಪಗಳೊಂದಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಕೈಗೂಡುವಂತಹ ಒಂದು ಕಾಲಘಟ್ಟವಾಗಿರುತ್ತೆ. ವಿಶೇಷವಾಗಿ ಈ ತಿಂಗಳಿನಲ್ಲಿ ಬರ್ತಕ್ಕಂತಹ ನವರಾತ್ರಿಯ ಸಂದರ್ಭದಲ್ಲಿ ಶಕ್ತಿಯ ಆರಾಧನೆಯ ಮುಖಾಂತರವಾಗಿ ನಿಮ್ಮ ಸಂಕಲ್ಪಗಳನ್ನು ಎಲ್ಲವುದನ್ನು ಕೂಡ ಭಗವಂತನಿಗೆ, ಆ ತಾಯಿ ಭಗವತಿಗೆ ಸಮರ್ಪಣೆ ಮಾಡುವುದರಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ಕಾಣುವಂಥದ್ದು. ಅದೇ ರೀತಿಯಾಗಿ ನಿಮ್ಮ ಒಂದು ವ್ಯಾವಹಾರಿಕ ದೃಷ್ಟಿಯಲ್ಲಿಯೂ ಕೂಡ ಸಾಕಷ್ಟು ಕೈ ಸುಟ್ಟುಕೊಳ್ಳುವಷ್ಟು ವ್ಯವಹಾರಗಳನ್ನು ಮಾಡಿಕೊಂಡ್ರೂ ಕೂಡ ಏನೇ ಪ್ರತಿಫಲಗಳು ಸಿಗ್ತಾ ಇಲ್ಲ ಅಂತಿದ್ರೂ ಕೂಡ ಈ ಒಂದು ಸಂದರ್ಭದಲ್ಲಿ ಎಲ್ಲ ನೆಗೆಟಿವ್ ಆಲೋಚನೆಗಳನ್ನು ಸೈಡಲ್ಲಿಟ್ಟು ಧೈರ್ಯದಿಂದ ಬಹಳ ಧನಾತ್ಮಕವಾಗಿರ್ತಕ್ಕಂಥ ಸಂಕಲ್ಪಗಳೊಂದಿಗೆ ಮುಂದುವರಿರಿ. ಶುಭವಾದಂಥ ಫಲವನ್ನು ಕಾಣುವಂಥದ್ದು. ಮಕ್ಕಳ ಆರೋಗ್ಯದಲ್ಲಿ ಅದೇ ರೀತಿಯಾಗಿ ವಿದ್ಯಾಭ್ಯಾಸದ ವಿಚಾರಗಳಲ್ಲಿ ಹೆಚ್ಚಿಗೆ ಗಮನ ಇಡಬೇಕಾದಂಥ ಒಂದು ಅಂಶಗಳು ಈ ಒಂದು ತಿಂಗಳಿನಲ್ಲಿದೆ. ಅದೇ ರೀತಿಯಾಗಿ ಶತ್ರು ಋಣ ರೋಗಸ್ಥಾನವನ್ನು ನೋಡೋದಾದರೆ ಸ್ವಲ್ಪ ಶತ್ರುಬಾಧೆ, ಶತ್ರುದೋಷ ಇತ್ಯಾದಿಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ. ನಿಮ್ಮ ಹತ್ತಿರದೋ ಅಥವಾ ಆತ್ಮೀಯರಾಗಿಯೋ ಅಥವಾ ನಿಮ್ಮ ಒಂದು ವಿಚಾರಗಳಲ್ಲಿ ನಿಮ್ಮ ಒಂದು ಅಭಿವೃದ್ಧಿಯನ್ನು ಸಹಿಸದೇನೆ ನಿಮಗೆ ತೊಂದರೆ ತಾಪತ್ರಯಗಳನ್ನು ಕೂಡ ಕೊಡುವಂಥ ಸಾಧ್ಯತೆಗಳಿರುವಂಥದ್ದು. ನಿಮ್ಮ ಮೇಲೆ ಕೆಲವಷ್ಟು ಅಪವಾದಗಳನ್ನು, ನೀವು ಮಾಡದೇ ಇರುವಂಥ ವಿಚಾರಗಳನ್ನು, ವಿಷಯಗಳನ್ನು, ಅಪಪ್ರಚಾರಗಳನ್ನು ಮಾಡಿ ನಿಮ್ಮ ಹೆಸರಿಗೆ ಅಥವಾ ಗೌರವಕ್ಕೆ ಧಕ್ಕೆ ತರುವಂಥ ಸಾಧ್ಯತೆಯೂ ಕೂಡ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಸ್ವಲ್ಪ ಜಾಗ್ರತೆಯಿಂದಿರಿ. ಅದೇ ರೀತಿಯಾಗಿ ಮಾಡುವಂಥ ವ್ಯವಹಾರಗಳಲ್ಲಿಯೂ ಕೂಡ ಸ್ವಲ್ಪ ದಾಖಲೆ ಪತ್ರಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಲ್ಲಿ ಮೋಸಗಳು ಕೂಡ ಆಗುವಂಥ ಸಾಧ್ಯತೆಗಳಿದೆ. ಮಾಡುವಂತಹ ಉದ್ಯೋಗದಲ್ಲಿಯೂ ಕೂಡ ನಿಮ್ಮ ಮೇಲಧಿಕಾರಿಗಳಿಂದಲೋ ಅಥವಾ ಒಟ್ಟಿಗೆ ಕೆಲಸ ಕಾರ್ಯಗಳ ಮಾಡುವಂಥ ವ್ಯಕ್ತಿಗಳಿಂದಲೋ ತೊಂದರೆ ತಾಪತ್ರಯಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಈ ಎಲ್ಲ ವಿಚಾರಗಳಲ್ಲೂ ಸ್ವಲ್ಪ ಸೂಕ್ಷ್ಮದಿಂದ ವಿಚಾರವನ್ನು ಮಾಡಿಕೊಂಡು ಸಡನ್ನಾಗಿ ಪ್ರತಿಕ್ರಿಯೆಯನ್ನು ಮಾಡದೇನೆ ನಿಮಗೆ ಬೇಕಾಗಿರ್ತಕ್ಕಂತಹ ರಕ್ಷಣೆ ಯಾವ ರೀತಿ ಬೇಕು ಆ ಒಂದು ವಿಚಾರಗಳಲ್ಲಿ ಹೆಚ್ಚಿಗೆ ತೊಡಗಿಸಿಕೊಂಡ್ರೆ ನೀವು ನಂಬುವಂತಹ ಒಂದು ಇಷ್ಟದೇವರ ಸ್ಮರಣೆಯನ್ನು ಪ್ರತಿನಿತ್ಯವೂ ಮಾಡುವುದರಿಂದ ಸಾಕಷ್ಟು ರೀತಿಯಾದಂಥ ಆಪತ್ತುಗಳಿಂದ
ದೂರ ಇರಲಿಕ್ಕೆ ಸಾಕಷ್ಟು ಸಹಾಯಕಾರಿಯಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಭಾಗ್ಯಧರ್ಮ ದಯಾಪುಣ್ಯ ಅಂತ ಹೇಳಿದರೆ, ನಿಮ್ಮ ತಂದೆಯವರ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತಹ ಸೊತ್ತುಗಳಿರಬಹುದು ಅಥವಾ ಸಂಪತ್ತುಗಳಿರಬಹುದು, ನಿಮಗೆ ಈ ಒಂದು ಸಂದರ್ಭದಲ್ಲಿ ಅಧಿಕಾರ ಸಿಗುವಂತಹ ಸಾಧ್ಯತೆಗಳಿದೆ. ಸಾಮಾಜಿಕವಾಗಿ ಮಾಡುವಂತಹ ಕೆಲವಷ್ಟು ಕೆಲಸ ಕಾರ್ಯಗಳಲ್ಲಿಯೂ ಕೂಡ ನಾಯಕತ್ವಗಳು ಸಿಗುವಂತಹ ಯೋಗಗಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಉದ್ಯೋಗ ಇಲ್ಲದೇ ಇರುವವರಿಗೆ ಉದ್ಯೋಗವೂ ಕೂಡ ಪ್ರಾಪ್ತಿಯಾಗುವಂತಹ ಯೋಗಗಳಿರ್ತಕ್ಕಂಥದ್ದು. ಮಾಡುವಂತಹ ವ್ಯವಹಾರಗಳಿಂದಾಗಿಯೂ ಕೂಡ ಒಳ್ಳೆಯ ಲಾಭಾಂಶ ಕೈ ಸೇರಿದರೂ ಕೂಡ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ದುಶ್ಚಟ, ದುರ್ಮಾರ್ಗ, ದುರ್ಜನರ ಸಹವಾಸ, ಇಲ್ಲ ಸಲ್ಲದ ಆರೋಪಗಳಿಗೆ ತಲೆ ಕೊಟ್ಟು ಅನಗತ್ಯವಾಗಿರ್ತಕ್ಕಂಥ ತಿರುಗಾಟಗಳನ್ನು ಮಾಡಿಕೊಳ್ಳುವಂಥದ್ದಿರಬಹುದು. ಎಲ್ಲದರಿಂದ ಸ್ವಲ್ಪ ಮನಸ್ಸಿಗೆ ಬೇಜಾರು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಆ ಒಂದು ದೃಷ್ಟಿಯಿಂದ ಸಾಕಷ್ಟು ದೇವತಾರಾಧನೆಗಳನ್ನು ಜಾಸ್ತಿ ಮಾಡಬೇಕಾದಂಥ ಒಂದು ತಿಂಗಳಾಗಿರೋದ್ರಿಂದ ಸಾಕಷ್ಟು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಶಿವಕ್ಷೇತ್ರದಲ್ಲಿ ಅಭಿಷೇಕಕ್ಕೆ ಹಾಲನ್ನು ಕೊಡಬಹುದು, ಅಥವಾ ಕಬ್ಬಿನ ಹಾಲನ್ನು ಕೊಡಬಹುದು, ಅಥವಾ ಪಂಚಾಮೃತ ಅಭಿಷೇಕವನ್ನು ಮಾಡಬಹುದು. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಭಗವಂತನ ಸೇವೆಯನ್ನು ಮಾಡುವುದರಿಂದ ಇರತಕ್ಕಂಥ ದೋಷಗಳಿರಬಹುದು, ಕಷ್ಟ ಕಾರ್ಪಣ್ಯಗಳಿರಬಹುದು, ದುಃಖ ದುಮ್ಮಾನಗಳಿರಬಹುದು, ಕಡಿಮೆ ಆಗಲಿಕ್ಕೆ ಇರತಕ್ಕಂಥ ಒಂದು ದಾರಿಯಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಕರೆಂಟಿಗೆ ಸಂಬಂಧಪಟ್ಟು ಬೆಂಕಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಸ್ವಲ್ಪ ಜಾಗೃತೆಯಿಂದಿರಿ. ವಾಹನ ಚಲಿಸುವಾಗಲೂ ಕೂಡ ಗಡಿಬಿಡಿಯನ್ನು ಮಾಡಿಕೊಳ್ಬೇಡಿ, ಅಥವಾ ಯಾವುದೋ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಪ್ರಮುಖವಾಗಿರ್ತಕ್ಕಂಥ ಕೆಲವಷ್ಟು ದಾಖಲೆಗಳಿಗೆ ಸಹಿಯನ್ನು ಹಾಕುವಾಗಿರಬಹುದು, ಗಡಿಬಿಡಿಯನ್ನು ಮಾಡಬೇಡಿ. ಸಮಾಧಾನವಾಗಿ ಸಮಯವನ್ನು ತೆಗೆದುಕೊಂಡು ಮುಂದುವರಿರಿ. ಸ್ವಂತ ಬುದ್ಧಿಯಿಂದ ಯೋಚನೆಯನ್ನು ಮಾಡಿಕೊಂಡು ಮುಂದುವರಿರಿ. ಶುಭ ಫಲವನ್ನು ಕಾಣುವಂಥ ಎಲ್ಲ ಲಕ್ಷಣವನ್ನು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಕಾಣ್ಬೋದು. ಸುಲಭವಾಗಿರ್ತಕ್ಕಂಥ ಮಾರ್ಗವನ್ನು ತಾವೆಲ್ಲರೂ ಕೂಡ ಅನುಸರಿಸ್ತೀರಿ ಅಂತ ಹೇಳುವಂತಹ ನಂಬಿಕೆಯಿಂದ ತಮಗೆಲ್ರಿಗೂ ಕೂಡ ಒಳ್ಳೆಯದಾಗಲಿ, ಶುಭ ಫಲವನ್ನು ಅನುಭವಿಸುವಂಥ ಯೋಗ ಭಗವಂತ ನಿಮಗೆ ಕೊಡಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಶುಭಂ ಭೂಯಾತ್.